ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಏನು ಗೈರಾಗ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಈಗ ಪ್ರಮೋದ್ ಮುತಾಲಿಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ನಾಯಕರು ಹೋಗಲ್ಲ ಅನ್ನುವಂತಹ ನಿರ್ಧಾರ. ಇದೇ ವಿಚಾರವಾಗಿ ಈಗ ಚಿಕ್ಕೋಡಿಯಲ್ಲಿ ಪ್ರಮೋದ್ ಮುತಾಲಿಕ್ ಅವರು ಕಿಡಿನುಡಿಯನ್ನ ಹೊರಹಾಕಿದ್ದಾರೆ. ಆಮಂತ್ರಣ ತಿರಸ್ಕಾರ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ಅವರು ಬಣ್ಣಿಸಿದ್ದಾರೆ. ಹಿಂದೂಗಳ ರಾಮನ ಶಾಪ ಕಾಂಗ್ರೆಸ್ಗೆ ತಟ್ಟದೇ ಇರಲ್ಲ ಅಂತ ಕೂಡ ಪ್ರಮೋದ್ ಮುತಾಲಿಕ್ ಮಾತನಾಡಿದ್ದಾರೆ. ಶ್ರೀರಾಮ ಮಂದಿರ ಉದ್ಘಾಟನೆಯಲ್ಲಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ರಾಜಕೀಯ ಮಾಡ್ತವೆ. ತರಾತುರಿಯಲ್ಲಿ ಮಂದಿರವನ್ನು ಚುನಾವಣೆಗೋಸ್ಕರ ಉದ್ಘಾಟನೆ ಮಾಡಲು ಮುಂದಾಗಿದ್ದೇವೆ ಅನ್ನೋ ಆರೋಪವನ್ನು ಕಾಂಗ್ರೆಸ್ ಮುಖಂಡರು ಮಾಡಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ. ಅವರನ್ನೇ ಮಾತಾಡೋಣ. ಸರ್, ಏನು ಹೇಳ್ತೀರಿ ಕಾಂಗ್ರೆಸ್ ಆರೋಪದ? ಕಾಂಗ್ರೆಸ್ಗೆ ಶ್ರೀರಾಮ ಜನ್ಮಸ್ಥಾನದ ತೀರ್ಥ ಟ್ರಸ್ಟ್ನವರು ಒಂದು ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಅದನ್ನು ಅವರು ತಿರಸ್ಕಾರವನ್ನು ಮಾಡಿದ್ದಾರೆ. ತಿರಸ್ಕಾರಕ್ಕೆ ಒಂದು 4-5 ಕಾರಣಗಳನ್ನು ಹೇಳಿದ್ದಾರೆ. ಇವರಿಗೆ ಒಂದು ತುಂಟ ನೆಪ ಬೇಕಾಗಿತ್ತು, ಹಾಗಾಗಿ ಅದೊಂದು ನೆಪ ಹಿಡ್ಕೊಂಡು ತಿರಸ್ಕಾರ ಮಾಡಿದ್ದಾರೆ. ನಮ್ಮ ದೇಶದ ಸ್ವಾತಂತ್ರ್ಯ ಬಂದಾಗಿಂದ ಹಿಡಿದು ಇವರು ಕಾಂಗ್ರೆಸ್ನವರು ಹಿಂದೂಗಳ ಪರವಾಗಿ ಇಲ್ಲೇ ಇಲ್ಲ. ಇವರು ವೋಟ್ ಬ್ಯಾಂಕ್, ಮುಸ್ಲಿಂ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಅದನ್ನೇ ಗಟ್ಟಿ ಮಾಡೋದು, ಅವರನ್ನೇ ಓಲೈಸೋದು, ಅದೇ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ಇಲ್ಲಿವರೆಗೆ ಬೆಳ್ಕೊಂಡು ಬಂದಂಥ ಕಾಂಗ್ರೆಸ್ ಅಂತನ್ನುವಂಥದ್ದು ಗೊತ್ತಿದೆ. ಇನ್ನು ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲಿ RSSನವರು BJPಯವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ. ಕಾಂಗ್ರೆಸ್ನವರು ಅಂತ ತಿಳ್ಕೊಳ್ಬೇಕು, RSSಸು ಕಲ್ಲು ಹೊತ್ತಿದ್ದೀವಿ, ನಾವು ಲಾಠಿ ಏಟು ತಿಂದಿದ್ದೀವಿ, ಜೈಲಿಗೆ ಹೋಗಿದ್ದೀವಿ. ಹಳ್ಳಿಗೆ ರಾಮನ ಬಗ್ಗೆ ಅಲ್ಲಿ ಆ ಬಾಬರನ್ ಮಾಡಿದಂಥ ಅನ್ಯಾಯದ ವಿಷಯವಾಗಿ ಹಳ್ಳಿಗೆ ಹೋಗಿ ನಾವು ಜಾಗೃತಿ ಮೂಡಿಸಿದ್ದೀವಿ. ಅಂದರೆ ಒಳ್ಳೆ ಕೆಲಸ ಮಾಡಿ ಇವತ್ತು ನಿರ್ಮಾಣದ ಹಂತದಲ್ಲಿ ನೀವು ರಾಜಕೀಯ ಮಾಡಬೇಡಿ ಅಂತಂದರೆ ನಮಗೆ ಹಕ್ಕಿದೆ. ರಾಜಕೀಯ ಅಂತನ್ನುವಂಥದ್ದು ಇದರಲ್ಲಿ ಒಳ್ಳೆಯದು ಕೆಟ್ಟದ್ದು ಇದೆ, ನ್ಯಾಯ ಅನ್ಯಾಯ ಇದೆ, ಧರ್ಮ ಅಧರ್ಮ ಇದೆ. ಸೊ ನೀವು ಅಧರ್ಮದ ರಾಜಕೀಯ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ನವರು ಅಧರ್ಮದ ರಾಜಕೀಯ ಮಾಡ್ತಾ ಇದ್ದಾರೆ, ಕೆಟ್ಟ ರಾಜಕೀಯ ಮಾಡ್ತಾ ಇದ್ದಾರೆ, ದೇಶ ವಿರೋಧಿ ರಾಜಕೀಯ ಮಾಡ್ತಾ ಇದ್ದಾರೆ ನೀವು. ಸೊ ನಿಮಗೆ ಯಾವುದೂ ಹಕ್ಕಿಲ್ಲ, ರಾಜಕೀಯ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದಕ್ಕೂ ನಿಮಗೆ ಯಾವ ನೈತಿಕತೆ ಇಲ್ಲ. ಅಡುಗೆ ಮಾಡೋದು ಯಾರು, ಅವರೇ ಊಟ ಮಾಡಬೇಕು. ಯಾರು ಹೋರಾಟ ಮಾಡಿದ್ದೀವಿ ಅವರೇ ರಾಜಕೀಯ ಮಾಡಬೇಕಾಗತ್ತೆ. ಒಳ್ಳೇದಕ್ಕೋಸ್ಕರ ರಾಜಕೀಯ ಮಾಡಬೇಕಾಗುತ್ತೆ. ಅದೇನು ಭಾಳ ದೊಡ್ಡ ರಾಜಕಾರಣ ಅಂತಂದರೆ ತಕ್ಷಣವೇ ಏನೋ ಭಾಳ ದೊಡ್ಡ ಅನಾಹುತ ಮಾಡ್ತಾ ಇದ್ದಾರೆ ಅಂತ. ಹೌದು, ಮಾಡೋದೇನೆ ಒಳ್ಳೇದಕ್ಕೋಸ್ಕರ, ದೇಶದ ಹಿತಕ್ಕೋಸ್ಕರ, ದೇಶದ ಸುರಕ್ಷತೆಗೋಸ್ಕರ ಮಾಡಲೇಬೇಕು. ನೀವು ಬಾಬರನ ಪರವಾಗಿ, ದೇಶದ್ರೋಹಿಯ ಪರವಾಗಿ ನಿಂತ್ಕೊಂಡಂಥವ್ರು, ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿದಂಥವ್ರು, ಸೊ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿದಂಥವರು, ನಿಮಗೆ ಈ ಇದರಲ್ಲಿ ನಿಮ್ಗೆ ನೈತಿಕತೆ ಇಲ್ಲ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮತ್ತು ಇದು BJPಯ RSSನಿಂದಲ್ಲ, ಇಡೀ ಹಿಂದೂ ಸಮಾಜದ ಕಾರ್ಯಕ್ರಮ ಅಂತನ್ನುವಂಥದ್ದು ನೆನಪಿಟ್ಕೊಳ್ಬೇಕು. ನೀವು ಏನೇ ಆಪಾದನೆ ಮಾಡಿದರೂ ಕೂಡ ಹಿಂದೂ ಸಮಾಜ ಇವತ್ತು ಅತ್ಯಂತ ಆನಂದದಿಂದ, ಉತ್ಸಾಹದಿಂದ, ಜಾಗೃತರಾಗಿ ಇವತ್ತು ನಾವು ಅದರಲ್ಲಿ ಭಾಗವಹಿಸುವಂಥದ್ದು ನಿರ್ಣಯ ಮಾಡಿದ್ದಾರೆ. ಈಗಾಗಲೇ ಹಳ್ಳಿಗಳಲ್ಲಿ ಪ್ರಾರಂಭ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಆಮಂತ್ರಣವನ್ನು ತಿರಸ್ಕಾರ ಮಾಡಿದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ಕಾಂಗ್ರೆಸ್ ಪಕ್ಷ ಆಮಂತ್ರಣ ತಿರಸ್ಕಾರ ಮಾಡಿದ್ದು ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ, ಅಕ್ಷಮ್ಯ ಅಪರಾಧ ಮಾಡಿದರೆ. ಇದು BJPಗೆ ನೀವು ಹೋಗಿ ನಮಸ್ಕಾರ ಮಾಡುವಂಥದ್ದು, RSSಗೆ ನಮಸ್ಕಾರ ಮಾಡುವಂಥದ್ದಲ್ಲ, ರಾಮನಿಗೆ ನಮಸ್ಕಾರ ಮಾಡುವಂಥದ್ದು. ರಾಮನ 500 ವರ್ಷದ ನಂತರ ರಾಮನ ಮೂರ್ತಿಯ ಪ್ರತಿಷ್ಠಾಪನೆಗೆ ನಿಮ್ಮ ಭಾಗ್ಯ ಇಲ್ಲಲ್ಲ, ನಿಮ್ಮ ದೌರ್ಭಾಗ್ಯ ಇದು. ನಿಮಗೆ ನಿಜವಾಗಿಯೂ ಕೂಡ ಹಿಂದೂಗಳ ರಾಮನ ಶಾಪ ಇದು ಅಂತನ್ನುವಂಥದ್ದು ಹೇಳ್ತೀನಿ. ಭಾಗವಹಿಸಿದರೆ ನೀವು ನಮ್ಮ ಜೊತೆಗೆ, ಹಿಂದೂ ಸಮಾಜ ಜೊತೆಗೆ ಒಂದಾಗ್ತಾ ಇದ್ರಿ, ನಿಮಗೂ ರಾಮನ ಕೃಪೆ ಸಿಗ್ತಾ ಇತ್ತು. ಅದು ಬಿಟ್ಟು ಈ ಪಾಪಿಷ್ಟರ ಜೊತೆಗೆ ರಾವಣನ ಮಾನಸಿಕತೆ ಇದ್ದಂಥವ್ರು ನೀವು ತಿರಸ್ಕಾರ ಮಾಡಿದ್ದು ಅತ್ಯಂತ ಹೇಯ ಕೃತ್ಯ, ಅಕ್ಷಮ್ಯ ಅಪರಾಧ ಮಾಡಿದ್ರಿ, ತಪ್ಪು ಮಾಡಿದಿರಿ ಅಂತನ್ನುವಂಥದ್ದು ನಾನು
ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರ ಮಾತುಗಳು. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.